ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಭು ಶ್ರೀರಾಮಚಂದ್ರ ಗರ್ಭಗುಡಿಯಲ್ಲಿ ನೆಲೆಯಾಗಿ ಬಿಟ್ಟಿದ್ದಾರೆ. ಕನ್ನಡಿಗ ಕೆತ್ತಿದ ರಾಮಲಲ್ಲನ ಮೂರ್ತಿ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದೆ. ಇನ್ನೇನಿದ್ರು ಶ್ರೀರಾಮ ಭಕ್ತರಿಗೆ ದರ್ಶನ ನೀಡೋದು ಮಾತ್ರ ಬಾಕಿ. ಗರ್ಭಗುಡಿಯಲ್ಲಿರುವ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗೋದು ಮಾತ್ರ ಬಾಕಿ ಇದೆ. ಈ ಅಮೃತ ಗಳಿಗೆಗೆ ಇಡೀ ದೇಶವೇ ಕ್ಷಣಗಳನ್ನ ಎಣಿಸುತ್ತಿದೆ. ವಿಶೇಷ ಅಂದ್ರೆ ಕನ್ನಡಿಗರು ರಾಮ ಮಂದಿರದ ವಿಚಾರದಲ್ಲಿ ತುಂಬಾನೇ ಹೆಮ್ಮೆ ಪಡಬೇಕು. ಕಾರಣ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರಕ್ಕೆ ಕನ್ನಡಿಗರ ಕೊಡುಗೆ ತುಂಬಾನೇ ಇದೆ. ಮೂರ್ತಿಯ ಕೆತ್ತನೆಗೆ ಬೇಕಿದ್ದ ಕಲ್ಲಿನಿಂದ ಹಿಡಿದು ಶಿಲ್ಪಿಯವರೆಗೆ, ಎಲೆಕ್ಟ್ರಿಕಲ್ ಕೆಲಸದಿಂದ ಹಿಡಿದು ರಾಮ ಮಂದಿರದ ಉಸ್ತುವಾರಿಯವರೆಗೆ ಎಲ್ಲವೂ ಕನ್ನಡಿಗರೇ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಹೀಗಾಗಿ ರಾಮ ಮಂದಿರದ ನಿರ್ಮಾಣದಲ್ಲಿ ಕನ್ನಡಿಗರ ಕೊಡುಗೆ ತುಂಬಾನೇ ಇದೆ. ಮತ್ತೊಂದು ಕಡೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿರುವ ಪ್ರಧಾನಿ ಮೋದಿ ಕಠಿಣ ವ್ರತ ಕೈಗೊಂಡಿದ್ದಾರೆ. ಅನ್ನ ಆಹಾರವನ್ನ ಬಿಟ್ಟು ಕೇವಲ ಎಳನೀರು ಮಾತ್ರ ಸೇವಿಸುತ್ತಿದ್ದಾರೆ. ಮಲಗುವಾಗಲೂ ನೆಲದಲ್ಲೇ ಮಲಗುತ್ತಿದ್ದಾರೆ. ಅಷ್ಟಕ್ಕೂ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರು ಯಾವೆಲ್ಲ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ? ರಾಮ ಮಂದಿರಕ್ಕೆ ನಮ್ಮ ಕರುನಾಡಿನ ಕೊಡುಗೆ ಏನು? ಪ್ರಧಾನಿ ಮೋದಿ ಕೈಗೊಂಡಿರುವ ವ್ರತ ಎಂಥದ್ದು? ಈ ವ್ರತದಲ್ಲಿ ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಮ ಮಂದಿರದಲ್ಲಿ ಈಗಾಗಲೇ ಬಾಲರಾಮನ ವಿಗ್ರಹವನ್ನ ಗರ್ಭಗುಡಿಗೆ ತಂದು ಇರಿಸಲಾಗಿದೆ. ಈಗ ಗರ್ಭಗುಡಿ ಸೇರಿಕೊಂಡಿರುವ ಬಾಲರಾಮನ ಮೂರ್ತಿಯನ್ನ ಕೆತ್ತಿದ್ದು ಅರುಣ್ ಯೋಗಿರಾಜ್ ಅನ್ನುವ ವಿಚಾರ ನಿಮ್ಗೆಲ್ಲ ಗೊತ್ತಿರಬಹುದು. ಇವರು ಕರ್ನಾಟಕದ ಶಿಲ್ಪಿ. ಇನ್ನು ಮೂರ್ತಿಯ ಕೆತ್ತನೆಗೆ ಬಳಸಲಾದ ಕಲ್ಲು ಕೂಡ ಕರ್ನಾಟಕದ್ದು. ಅಲ್ಲಿಗೆ ಅಯೋಧ್ಯೆ ಹಾಗೂ ಕರ್ನಾಟಕಕ್ಕೆ ಒಂದು ಅವಿನಾಭಾವ ಸಂಬಂಧ ಬೆಳೆಯುತ್ತೆ. ಜನ್ಮಭೂಮಿಯಲ್ಲಿ ನೆಲೆ ನಿಂತಿರುವ ರಾಮ ಕರುನಾಡಿನ ಕಲ್ಲಿನಲ್ಲಿ ಕಂಗೊಳಿಸಿದ್ದಾನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವುದರ ಹಿಂದಿನ ಪಾತ್ರ ಕರ್ನಾಟಕದ್ದು. ಕೇವಲ ಮೂರ್ತಿ ಮತ್ತು ಕಲ್ಲು ಮಾತ್ರವಲ್ಲ, ಇನ್ನೂ ಹಲವು ಜವಾಬ್ದಾರಿಗಳನ್ನ ಕರ್ನಾಟಕ ಮೂಲದವರು ಹೊತ್ತುಕೊಂಡಿದ್ದಾರೆ. ಆ ಬಗ್ಗೆ ತೋರಿಸ್ತೀವಿ. ಅದಕ್ಕೂ ಮೊದಲು ಪ್ರಧಾನಿ ಮೋದಿ ಕೈಗೊಂಡಿರುವ ವ್ರತದ ಬಗ್ಗೆ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ರಾಮ ಮಂದಿರದಲ್ಲಿ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಪ್ರಧಾನಿ ಮೋದಿ. ಹೀಗಾಗಿ ಮೋದಿ ಕಠಿಣ ವ್ರತ ಕೈಗೊಂಡಿದ್ದಾರೆ. ಅದು ಬರೋಬ್ಬರಿ 11 ದಿನಗಳ ಶಾಸ್ತ್ರೋಕ್ತ ವ್ರತಾಚರಣೆ. ಈಗ ಮೋದಿ ಮಾಡುತ್ತಿರುವ ವ್ರತಾಚರಣೆಗೆ ಯಮ ನಿಯಮ ವ್ರತ ಅಂತ ಕರೀತಾರೆ. ಈ ವ್ರತದ ಪ್ರಕಾರ ಕೇವಲ ಎಳನೀರನ್ನ ಮಾತ್ರ ಸೇವಿಸಬೇಕು. ಅಷ್ಟೇ ಅಲ್ಲ, ಮಲಗುವಾಗ ನೆಲದ ಮೇಲೆಯೇ ಮಲಗಬೇಕು. ಇದನ್ನ ಮೋದಿ ಪಾಲಿಸ್ತಾ ಇದ್ದಾರೆ. ಜನವರಿ 12ರಿಂದಲೇ ವ್ರತ ಆರಂಭ ಮಾಡಿರುವ ಮೋದಿ ಕೇವಲ ಎಳನೀರನ್ನ ಮಾತ್ರ ಸೇವಿಸಿ ಉಪವಾಸ ಮಾಡ್ತಾ ಇದ್ದಾರೆ. ಮಲಗುವಾಗ ನೆಲದಲ್ಲೇ ಮಲಗುತ್ತಿದ್ದಾರೆ. ಇನ್ನು ಈ ಯಮ ನಿಯಮ ವ್ರತದಲ್ಲಿ ಹಲವಾರು ಕ್ರಮಗಳು ಕೂಡ ಇದೆ. ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯೋಗ, ಧ್ಯಾನ ಹಾಗೂ ಬೇರೆ ಬೇರೆ ಕ್ರಿಯೆಗಳಲ್ಲಿ ಶಿಸ್ತು ಪಾಲಿಸುವುದು ಪ್ರಮುಖವಾಗಿದೆ. ಆದರೆ ಮೋದಿಗೆ ಇದು ಕಷ್ಟವಾಗುವುದಿಲ್ಲ. ಯಾಕಂದ್ರೆ ಅವರು ದಿನನಿತ್ಯ ಪಾಲಿಸುವ ಬಹುತೇಕ ನಿಯಮಗಳು ಈ ವ್ರತದಲ್ಲಿ ಇದೆ. ಮೋದಿ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲೇ ಏಳ್ತಾರೆ, ಧ್ಯಾನ ಮಾಡ್ತಾರೆ, ಸಾತ್ವಿಕ ಆಹಾರ ಮಾತ್ರ ಸೇವಿಸ್ತಾರೆ. ಇದು ಮೋದಿಯವರ ಡೈಲಿ ರುಟೀನ್. ಹೀಗಾಗಿ ಈಗ ಮಾಡುತ್ತಿರುವ ವ್ರತ ಅವರಿಗೆ ಹೆಚ್ಚೇನು ಕಷ್ಟವಾಗುತ್ತಿಲ್ಲ. ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಿ ಪ್ರತಿದಿನ ವ್ರತ ಮಾಡ್ತಾ ಇದ್ದಾರೆ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಪಾಲು ತುಂಬಾನೇ ಇದೆ. ರಾಮಲಲ್ಲ ಮೂರ್ತಿಯನ್ನ ಕೆತ್ತಿದವರು ಮೈಸೂರಿನ ಅರುಣ್ ಯೋಗಿರಾಜ್. ಇಲ್ಲಿ ಕೆತ್ತನೆಗೆ ಬಳಸಿದ ಕಲ್ಲು ಕೂಡ ಕರ್ನಾಟಕದ್ದೇ. HD ಕೋಟೆಯ ಕಲ್ಲಿನಲ್ಲೇ ರಾಮ ವಿಗ್ರಹವನ್ನ ಕೆತ್ತಲಾಗಿದೆ. ಅಲ್ಲಿಗೆ ರಾಮ ಮಂದಿರದ ಕೇಂದ್ರ ಬಿಂದು ರಾಮನ ವಿಗ್ರಹ ಕರ್ನಾಟಕದ ಕೈ ಮತ್ತು ಕಲ್ಲಿನಿಂದ ನಿರ್ಮಾಣವಾಗಿದೆ ಅನ್ನೋದು ಕನ್ನಡಿಗರು ಖುಷಿ ಪಡುವ ಸಂಗತಿ. ಕೇವಲ ಗರ್ಭಗುಡಿಯಲ್ಲಿರುವ ವಿಗ್ರಹ ಮಾತ್ರವಲ್ಲ, ದೇವಸ್ಥಾನದ ಒಳಗಡೆ ಇನ್ನೂ ಹಲವಾರು ವಿಗ್ರಹಗಳಿದೆ. ಈ ವಿಗ್ರಹಗಳಲ್ಲಿ ಹಲವು ವಿಗ್ರಹಗಳನ್ನ ಕರುನಾಡಿನ ಶಿಲ್ಪಿಗಳು ಕೆತ್ತಿದ್ದಾರೆ. ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದು ಉತ್ತರ ಕರ್ನಾಟಕದ ವಿನಾಯಕ್ ಎಂಬುವವರು. ಗರ್ಭಗುಡಿಯ ದ್ವಾರವನ್ನ ಕೆತ್ತನೆ ಮಾಡಿದ್ದು ಕೊಪ್ಪಳದ ನಾಗಮೂರ್ತಿ ಸ್ವಾಮಿ. ಅಂದರೆ ರಾಮ ಮಂದಿರದ ಕೆತ್ತನೆಯಲ್ಲಿ ಕೂಡ ಕನ್ನಡಿಗರದ್ದೇ ಪ್ರಮುಖ ಪಾತ್ರ. ಇನ್ನು ರಾಮ ಮಂದಿರ ಬಿರುಗಾಳಿಗೆ ಜಗ್ಗಲ್ಲ, ಭೂಕಂಪಕ್ಕೂ ಬಗ್ಗಲ್ಲ. 1000 ವರ್ಷ ಏನೇನೂ ಆಗೋದಿಲ್ಲ ಅನ್ನುವ ಬಗ್ಗೆ ನಾವು ಈ ಹಿಂದೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ವಿ.
ಈ ರಾಮ ಮಂದಿರಕ್ಕೆ ಸಿಡಿಲು ಬಡಿದ್ರು ಏನೇನೂ ಆಗೋದಿಲ್ಲ. ಹೌದು, ರಾಮ ಮಂದಿರಕ್ಕೆ ಸಿಡಿಲು ನಿರೋಧಕ ಅಳವಡಿಸಲಾಗಿದೆ. ಈ ಸಿಡಿಲು ನಿರೋಧಕ ಅಳವಡಿಸಿದ್ದು ಕೂಡ ಕರ್ನಾಟಕದ ಕಂಪನಿ, ಬೆಂಗಳೂರು ಮೂಲದ JEF ಅನ್ನುವ ಕಂಪನಿ ರಾಮ ಮಂದಿರಕ್ಕೆ ಸಿಡಿಲು ನಿರೋಧಕವನ್ನ ಅಳವಡಿಸಿದೆ. ಈ ಸಿಡಿಲು ನಿರೋಧಕ ಬರೋಬ್ಬರಿ 300 ವರ್ಷಗಳ ಕಾಲ ಬಾಳಿಕೆ ಬರಲಿದೆ. ಇನ್ನು ದೇವಸ್ಥಾನ ಅಂತ ಬಂದಾಗ ಅಲ್ಲಿ ಮಂಗಳವಾದ್ಯಗಳ ವಾದನ ಇರುತ್ತೆ. ರಾಮ ಮಂದಿರದ ಮಂಗಳವಾದ್ಯವನ್ನ ಒಳಗಿಸುವವರು ಕೂಡ ಕರ್ನಾಟಕ ಮೂಲದವರೇ. ಪ್ರಾಣ ಪ್ರತಿಷ್ಠೆಯಾದ 48 ದಿನಗಳ ಕಾಲ ರಾಮ ಮಂದಿರದಲ್ಲಿ ಮಂಗಳವಾದ್ಯ ವಾದನ ಆಗ್ತಾ ಇರಬೇಕು. ಇದನ್ನ ರಾಮನಗರದ ವಿಜಯ್ ಕುಮಾರ್ ಅವರ ತಂಡ ನುಡಿಸಲಿದೆ. ಅಯೋಧ್ಯೆಯಲ್ಲಿ ತಮಿಳುನಾಡು ಮೂಲದ ಅಮ್ಮಾಜಿ ಎಂಬ ದೇವಾಲಯ ಇದೆ. ಈ ದೇವಾಲಯದಲ್ಲಿ ವಿಜಯ್ ಕುಮಾರ್ ಮತ್ತವರ ತಂಡ ಕಳೆದ 10 ವರ್ಷದಿಂದ ಮಂಗಳವಾದ್ಯ ನುಡಿಸ್ತಾ ಇದೆ. ಇವರ ಮಂಗಳವಾದ್ಯವನ್ನ ವೀಕ್ಷಣೆ ಮಾಡಿದ ರಾಮ ಜನ್ಮಭೂಮಿ ಟ್ರಸ್ಟ್ನ ಚಂಪತ್ ರಾಯ್ ಹಾಗೂ ಗೋಪಾಲ್ ಜಿ ಅವರು ಪ್ರತಿ ವರ್ಷ ಶ್ರೀರಾಮ ನವಮಿಯಂದು ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ನೀಡುವಂತೆ ಸೂಚಿಸಿದ್ರು. ಇವರ ಸೂಚನೆ ಮೇರೆಗೆ ಕಳೆದ 4 ವರ್ಷದಿಂದ ವಿಜಯ್ ಕುಮಾರ್ ಅವರ ಮಂಗಳವಾದ್ಯ ತಂಡವು ಪ್ರತಿ ವರ್ಷ ರಾಮ ನವಮಿಯ ದಿನದಂದು ಮಂಗಳವಾದ್ಯ ನುಡಿಸಿಕೊಂಡು ಬಂದಿದೆ. ಇದರ ಆಧಾರದ ಮೇಲೆ ದೇವಾಲಯದ ಉದ್ಘಾಟನೆಯಂದು ಕೂಡ ವಾದ್ಯ ನುಡಿಸಲು ಅವಕಾಶ ಲಭಿಸಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡುವ ಜವಾಬ್ದಾರಿ ಕೂಡ ಕನ್ನಡಿಗರಿಗೆ ಸಿಕ್ಕಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಹೈಟೆಕ್ ರೈಲು ನಿಲ್ದಾಣಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯ ಲೆಕ್ಸಾ ಲೈಟಿಂಗ್ ಸಂಸ್ಥೆ. ಮೂಡುಬಿದಿರೆಯ ಲೆಕ್ಸಾ ಅಯೋಧ್ಯೆಯ ರೈಲು ನಿಲ್ದಾಣಕ್ಕೆ ಕಣ್ಣು ಕೋರೈಸುವ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದೆ. ಲೈಟಿಂಗ್ ವಿಚಾರದಲ್ಲಿ ದೇಶದಲ್ಲೇ ಖ್ಯಾತಿ ಗಳಿಸಿರುವ ಲೆಕ್ಸಾ ಅಯೋಧ್ಯೆಯ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 300ಕ್ಕೂ ಅಧಿಕ RGBW ಕಲರ್ ಲೈಟುಗಳನ್ನು ತಯಾರಿಸಿ ಅಳವಡಿಸಿದೆ. ಈ ವಿಶೇಷ ಲೈಟಿಂಗ್ನಲ್ಲಿ ಹಲವು ರೀತಿಯ ಬೆಳಕಿನ ವಿನ್ಯಾಸ ಇದೆ. ಇದರಲ್ಲಿ ದಿನಕ್ಕೊಂದು ವಿನ್ಯಾಸವನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಈ ವಿನ್ಯಾಸ